ಗುಡ್ ಈವ್ನಿಂಗ್ ಸ್ನೇಹಿತರೆ. ಇವತ್ತು ನಾವು ಕೂಡ ಇದರಲ್ಲಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಖಾನಾವಸಳ್ಳಿ ಗ್ರಾಮದಲ್ಲೇ ಇದ್ದೀವಿ. ಇಲ್ಲಿ ಕೂಡ ಒಂದು ಶೇಂಗಾ ಬೆಳೆಗೆ ನಾವು ಸ್ಪ್ರೇ ಕೊಟ್ಟಿದ್ವಿ, ಒಂದು ಸ್ಟಿಮ್ ರಿಚ್, ಒಂದು ಬೈ99. ಸೊ ಮೊದಲಿಗೆ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಆಗಿದೆ ಅಂತೇಳಿ ಇಲ್ಲಿರ್ತಕ್ಕಂಥ ರೈತರಿಂದನೇ ನಾವು ಮಾಹಿತಿ ಕೇಳೋಣ. ಮಾಂತೇಶ್, ಹೇಗಿದೆಯಪ್ಪ? ಚೆನ್ನಾಗಿದೆ. ನಮಸ್ಕಾರ, ನನ್ನ ಹೆಸರು ಮಾಂತೇಶ್ ಅಂತ. ನಾವು ಇಲ್ಲಿ ನಮ್ಮ ಬಸಣ್ಣ ಅವ್ರ ಕಡೆಯಿಂದ ಇವ್ರನ್ನ ಪರಿಚಯ ಮಾಡ್ಕೊಂಡಿದ್ದು. ಇದಕ್ಕೆ ಇದುವರೆಗೂ ಒಂದು ಕಾಳು ಕೂಡ ರಾಸಾಯನಿಕ ಗೊಬ್ಬರ ಬಳಸಿಲ್ಲ. ಹಂಗಾಗಿ ಅವ್ರು ಕೊಟ್ಟಿರೋ ಇದರಿಂದ ಮೆಡಿಸಿನಿಂದ ಒಳ್ಳೆ ಬೆಳೆ ಬಂದಿದೆ. ಇನ್ನು ಬರ್ತೈತೆ, ಇನ್ನು ಗ್ರೋತ್ ಆಗ್ತೈತೆ. ಈಗ ಸೆಕೆಂಡ್ ಟರ್ಮ್ ನೋಡಿದ್ದೀವಿ. ಫಸ್ಟ್ ಟರ್ಮಿಗೆ ಒಳ್ಳೆ ಗ್ರೋತಿಂಗ್ ಐತೆ, ಸೆಕೆಂಡ್ ಟರ್ಮಿಗೆ ಇನ್ನೂ ಚೆನ್ನಾಗಿ ಬರ್ತೈತೆ. ಬಸವರಾಜ್, ನಿನಗೆ ಹೇಗೆ ಅನಿಸ್ತೈತಪ್ಪ? ರೈತರು ತುಂಬ ಖುಷಿಯಾಗಿದ್ದಾರೆ ಅನಿಸ್ತಿದೆಯಾ? ತುಂಬ ಖುಷಿಯಾಗಿದ್ದಾರಪ್ಪ. ಹೀಗೆ ಒಳ್ಳೊಳ್ಳೆ ಔಷಧಿ, ಆರ್ಗ್ಯಾನಿಕ್ ಔಷಧಿ ಬರ್ತಾಯಿದ್ರೆ ರೈತರಿಗೆ ಸ್ವಲ್ಪ. ಸೊ ಕಂಪ್ನಿ ಆಲ್ಮೋಸ್ಟ್ ಅಲ್ಲಿ ಆರ್ಗ್ಯಾನಿಕ್ ಫೀಲ್ಡಲ್ಲಿ ಸುಮಾರು 25 ವರ್ಷದಿಂದ ಇರೋವಂಥದ್ದು. ಸೊ ನೋಡ್ತಿರ್ಬೋದು ಇವತ್ತು ಎಷ್ಟೊಂದು ಬದಲಾವಣೆ ಆಗಿದೆ ಅಂತೇಳಿ. ಸೊ ಕಂಪ್ನಿ ಯಾವತ್ತೂ ಕೂಡ ಪ್ರಾಡಕ್ಟ್ ಕ್ವಾಲಿಟಿಯಲ್ಲಿ ಆಗಿರ್ಬೋದು, ಕ್ವಾಂಟಿಟಿಯಲ್ಲಿ ಆಗಿರ್ಬೋದು ಯಾವುದೇ ರಾಜಿ ಇಲ್ಲ. ಸೊ ನಮ್ಮದೇ ಆದಂಥ ಓನ್ R&D ಪ್ಲ್ಯಾಂಟ್ ಮುಖಾಂತರ ಒಂದು ಒಳ್ಳೆ ಅದ್ಭುತವಾದ ರಿಸಲ್ಟ್ ಇರತಕ್ಕಂಥ ಔಷಧಿಯನ್ನು ಎಲ್ಲ ರೈತರಿಗೂ ಕೊಡ್ತಾಯಿದೆ. ಸೊ ಎಲ್ಲರೂ ಕೂಡ ಈ ಕೃಷಿ ಉತ್ಪನ್ನಗಳ ಬಳಕೆಯನ್ನು ಮಾಡಿ ನಾವು ಒಂದು ಅತ್ಯದ್ಭುತವಾದ ರಿಸಲ್ಟ್ನ ಪಡೆಯೋಣ ಅಂತ ಹೇಳ್ತಿದ್ದೀನಿ. ಸೊ ಕೊನೆಯದಾಗಿ ಜೈ ನೆಟ್ ಸರ್, ಜೈ ಟೀಮ್ ವಿಕ್ರಾಂತ್.